ಮರಿಗಳಲ್ಲಾಗಲಿ ಈಗ ಕೋಳಿಗಳಲ್ಲೇ ಆಗಲಿ ನೀವೇನಾದರೂ ಇವಾಗ ಕೋಳಿ ಮರಿಗಳಿಗೆ ಫೀಡ್ ಹಾಕ್ತೀನಿ ಅಂತಂದರೆ ಇವಾಗ ಯಾವುದೇ ಕಂಪ್ನಿ ಆಗ್ಬೋದು ಅಂದರೆ ನೀವು ವಿವಿಧವಾಗಿ ಫೀಡ್ಗಳು ತಗೋತೀನಿ ಅಥವಾ ಕಂಪ್ನಿಗಳ ಹತ್ರ ಫೀಡ್ಗಳು ತಗೋತೀನಿ ಅಂದರೆ ಟೋಟಲಾಗಿ ಅದಕ್ಕೆ ಆದಂಥ ಕಂಪ್ನಿಗಳಿರ್ತವೆ. ಅಂದರೆ ಇವಾಗ ಫೀಡ್ಸ್ಗಳಲ್ಲಿ ಖುಷಿ ಮತ್ತು ನೋವೆಲ್ ಇವೆರಡೇ ನನಗೆ ಆಗಷ್ಟು ತುಂಬ ಚೆನ್ನಾಗಿ ಬರ್ತಿರೋದು ಮತ್ತು ಮರಿಗಳು ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಈ ಕೆಲವ್ರು ಏನು ಮಾಡ್ತೀರಾ ವರ್ಲ್ಡ್ ನಂಬರ್ 1 ಫೀಡ್ಸು ಮತ್ತು ಈ ಥರದ್ದು ಒಂದೊಂದು ಅಷ್ಟು ಲೋಗೋಗಳು ಹಾಕೊಂಡಿರ್ತಾರೆ. ಅಂತಂದರೆ ನಂಬರ್ 1 ಫೀಡ್ಸು ಮತ್ತು ನಂಬರ್ 1 ಫೀಡ್ಸ್ ಚೆನ್ನಾಗೈತೆ ಮತ್ತು ಆ ಥರ ಈ ಥರ ಅಂತೆಲ್ಲ ಹಾಕಿರ್ತಾರೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ ತಿಳ್ಕೊಬೇಕಾಗಿರೋದು ನೀವು ನೀಟಾಗಿರೋ ಫೀಡ್ಸ್ಗಳು ಯಾವ್ಯಾವ ಐತೆ, ನಿಮಗೆ ವೆದರ್ಗೆ ಯಾವ ಸೆಟ್ ಆಯ್ತದೆ ಮತ್ತು ನಿಮ್ಮ ಮರಿಗಳು ತಿಂದರೂ ಗ್ರೌತ್ ಆಗುವಂಥದ್ದು ಯಾವ ಥರ ಐತೆ ಅದೆಲ್ಲ ನೋಡ್ಕೊ ತಗೋಬೇಕು. ಅಂತಂದರೆ ಎಲ್ಲ ಫೀಡ್ಸ್ಗಳಲ್ಲ. ಇವಾಗ ಕೆಲವು ಫೀಡ್ಸ್ಗಳು ಮಾತ್ರ ಕಂಪ್ನಿ ಚೆನ್ನಾಗಿದ್ರೆ ಫೀಡ್ ಚೆನ್ನಾಗಿರ್ತದೆ, ಫೀಡ್ ಚೆನ್ನಾಗಿದ್ರೆ ಕಂಪ್ನಿ ಚೆನ್ನಾಗಿರ್ತದೆ. ಈಗ ಅದರಲ್ಲಿ ಏನಪ್ಪ ಅಂತಂದರೆ ಈಗ ನೋವೆಲ್ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಈಗ 2300 ರೂಪಾಯಿ ಮೂಟೆ ಆಗಿರೋದು. ಅಂದರೆ ಫಸ್ಟು ಕಮ್ಮಿ ಇತ್ತು, ಇವಾಗ ಮೂಟೆ ಜಾಸ್ತಿ ಆಗೈತೆ. ಬಟ್ ಇದು ಹಾಕಿದ್ರೆ ಮಾತ್ರ ಮರಿಗಳಿಗೆ ತಿಕ್ಕ ಕಟ್ಟೋದಿಲ್ಲ ಮತ್ತು ಮರಿಗಳು ಚೆನ್ನಾಗಿರೋದು. ಇವಾಗ ಇಲ್ಲ ಅಂದರೆ ಮೊದಲು ಮರಿಗಳಿಗೆ ತಿಕ್ಕ ಕಟ್ತಿತ್ತು, ಮರಿಗಳು ಚೆನ್ನಾಗಿರಲಿಲ್ಲ, ಫೀಡ್ಸ್ಗಳೆಲ್ಲ ಚೆನ್ನಾಗಿ ಬರ್ತಿರಲಿಲ್ಲ. ಬಟ್ ಇವಾಗ ಇದೊಂದಕ್ಕೆ ಮಾತ್ರ ಚೆನ್ನಾಗಿರೋದು. ಗಳಿಗೆ ಏನಾರ ಮಾಡೋದು ಮತ್ತು ನಗಡಿಗಳಿಗೆ ಏನಾರ ಪರಿಹಾರ ಇದ್ದರೆ ಮತ್ತು ಈ ಥರದ್ದು ಏನಾರ ಇದ್ದರೆ ಹೇಳೋಣ ಅಂತ ಒಬ್ರು ಕಮೆಂಟ್ ಮಾಡೋರೆ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಕೋಳಿಗಳಿಗೆ ನೆಗಡಿ ಆಗೋದೇನಪ್ಪ ಅಂತಂದರೆ ಎಲ್ಲ ಟೈಮಲ್ಲೂ ಆಗೋದಿಲ್ಲ, ಒಂದೊಂದು ವೆದರಲ್ಲಿ ಒಂದೊಂದು ಟೈಮ್ ಆಗಿರ್ತದೆ. ಅಂದರೆ ಈಗ ಚಳಿಗಾಲದಲ್ಲಿ ಆಯಿತು ಅಂದರೆ ಮತ್ತು ಶೀತಕ್ಕಾಗಿರುತ್ತೆ ಅಂತ ಸುಮ್ಮನಾಗ್ಬಿಡ್ಬೋದು. ಅಂತಂದರೆ ಚಳಿಗಾಲದಲ್ಲಿ ಈ ಟೈಮ್ಗೆ ಏನಪ್ಪ ಅಂತಂದರೆ ಬರೋದು CID ಅಂದರೆ CRD ಅಂತ ಒಂದು ರೋಗ ಬರುತ್ತೆ. ಅಂದರೆ CRD ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದು. ಅಂತಂದರೆ ಕೋಳಿಗಳು ತೂಗಿಸೋದು ಯಾವ ಥರ ಮತ್ತು ಪ್ರತಿಯೊಂದು ಅದರಲ್ಲಿ CRD ರೋಗಕ್ಕೆ ಯಾವ್ಯಾವ ಮೆಡಿಸಿನ್ ಹಾಕಬೇಕು ಅಂತ ಹೇಳಿದ್ದೆ. ಅದರಲ್ಲಿ ತುಂಬ ಜನ ನೋಡಿಲ್ಲರೋರು ಕೇಳ್ತಾನೆ ಇದ್ರಿ ಯಾವ ಪೌಡ್ರ್ ಹಾಕಬೇಕು ಏನು ಅಂತ. ಇಲ್ಲಿ ಕಾಣಿಸ್ತಾ ಇದಲ್ಲ ಟೆಟ್ರಾಸೈಕ್ಲಿನು, ವೆಟ್ರಾ, ಆಮೇಲೆ ಈ ಥರದ್ದೆಲ್ಲ ಹಾಕೋರಲ್ಲಿ ಇಲ್ಲಿ TC ಪೌಡರ್ ಅಂತೆಲ್ಲ ಕರಿತೀವಿ. ಈ ಪೌಡ್ರ್ ಹಾಕಿದ್ರೆ ಅಚ್ಚುಕಟ್ಟಾಗಿ ಚೆನ್ನಾಗಿರ್ತವೆ. ಅಂದರೆ ಕೋಳಿಗಳಿಗೆ ಜಾಸ್ತಿ ರೋಗ ಬರೋದಿಲ್ಲ. ಅಂತಂದರೆ ವೆಟ್ರಾ ಅಂತ ಕರಿತೀವಿ, ಇಲ್ಲ ಟೆಟ್ರಾಸೈಕ್ಲಿನ್ ಅಂತ ಕರಿತೀವಿ, ಇಲ್ಲ ಅಂತಂದರೆ TC ಪೌಡರ್ ಅಂತ ಕರಿತೀವಿ. ಅಂದರೆ 5 ದಿನ ಕಂಪ್ಲೀಟಾಗಿ ಹಾಕಬೇಕು. 5 ದಿನ ಹಾಕಿದ್ರೆ ಮಾತ್ರ. ಇದರಲ್ಲೂ ಏನಾರ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಎಂಡ್ರೋಜಿನ್ ಪ್ಲಸ್ ಹಾಕೋಬೇಕು. ಇದರಲ್ಲಿ ಕಂಟ್ರೋಲ್ ಖಂಡಿತ ಆಗೈತೆ 5 ದಿನಕ್ಕೆ ಕಂಪ್ಲೀಟಾಗಿ. CRDಗೆ ನಂಬರ್ 1 ಪೌಡ್ರು ಅಂದರೆ ಇದೇ. ಅಂದರೆ 10 ಲೀಟ್ರ್ ನೀರಿಗೆ 1 ಗ್ರಾಮ್ ಥರ ಹಾಕಬೇಕು. ನೀವು ಹಾಕತ್ತೀವಿ ಅಂತಂದರೆ ಜಾಸ್ತಿ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. CRD ಅಂತ ರೋಗಕ್ಕೆ ಫಸ್ಟು ಕಂಟ್ರೋಲ್ ಆಗದೆ ಇರೋದು ಪ್ರತಿಯೊಂದೂ ಇಲ್ಲೇ ಬರ್ದವ್ರು ಪೌಡ್ರಿಗೆ ಏನಿಂದಕ್ಕೆ ಅಂತೆಲ್ಲ ಹಾಕೋರೆ. ಓದ್ಕೊತೀನಿ ಅಂದರೆ ಓದ್ಕೊಳ್ಳಿಲ್ಲ ಅಂದರೆ ಕೋಳಿ ಕುರಿ ಯಾವುದಕ್ಕಾದ್ರೂ ಹಾಕ್ಬೋದು. ಹಾಕ್ತೀನಿ ಅಂದರೆ ಹಾಕಿ. ಮತ್ತು CRD ರೋಗಕ್ಕೆ ನಂಬರ್ 1 ಪರಿಹಾರ ಅಂದರೆ ಫಸ್ಟ್ ಇದೇನೆ. ಅಂದರೆ ಇಲ್ಲಿ CRD ರೋಗಕ್ಕೆ ಪ್ರತಿಯೊಂದಕ್ಕೂ ಇದೇನೆ 100% ಚೆನ್ನಾಗಿರುತ್ತೆ. ಮತ್ತು ವೆಟ್ರಾ ಅಂತ ಕರಿತೀವಿ, ನಂತರ TC ಪೌಡ್ರ್ ಅಂತ ಕರಿತೀವಿ, ಇಲ್ಲ ಟೆಟ್ರಾಸೈಕ್ಲಿನ್ ಅಂತ ಕರಿತೀವಿ. ಈಗ ನೆಗಡಿ ಆಗ್ಬೋದು, ಶೀತ ಆಗ್ಬೋದು, ಜೂಗುಡಿಸೋದಾಗ್ಬೋದು, ಪ್ರತಿಯೊಂದು ಕ್ಲಿಯರ್ ಆಯ್ತದೆ. ಆಮೇಲೆ ಏನಪ್ಪ ಅಂತಂದರೆ ಇದು ಹಾಕ್ಬಿಟ್ಟು ಕಂಪ್ಲೀಟಾಗಿ ಇವತ್ತು ಹಾಕ್ಬಿಟ್ಟು ನಾಳೆ ನಿಲ್ಲಿಸ್ಬಿಟ್ರೆ ಸರಿಯಿಲ್ಲ. ಕಂಪ್ಲೀಟಾಗಿ 5 ದಿನ ಹಾಕಲೇಬೇಕು. 5 ದಿನ ಹಾಕೋ ಗಂಟನೂ ಕೋಳಿ ಚೆನ್ನಾಗಿರ್ತದೆ. ನಾಟಿ ಕೋಳಿಗೆ ಬಂದು ದಿನವೇ ಸಾಯೋದಿಲ್ಲ. ಸ್ವಲ್ಪ ಒಂದೊಂದು ಸ್ಟೇಜಲ್ಲಿ ಕೋಳಿಗಳು ಸಾಯೋದು. ಡೈರೆಕ್ಟಾಗಿ ಯಾವ ಕೋಳಿನೂ ಸಾಯೋದಿಲ್ಲ. ನೋಡ್ಕೊಂಡು ಹಾಕಿ ಮತ್ತು ನೋಡ್ಕೊಂಡು ಯೂಸ್ ಮಾಡಿ. ಆಮೇಲೆ ಸುಮ್ಮನೆ ಇವತ್ತು ಹಾಕ್ಬಿಟ್ಟು ನಾಳೆಗೆ ಇನ್ನೊಂದು ಔಷಧಿ ಹಾಕೋದು ಮತ್ತು ಇನ್ನೊಂದು ಹಾಕೋದು ಅವು ಇವು ಮಾಡ್ಕೊತೀನಿ ಅಂತಂದರೆ ಆ ಥರ ತಪ್ಪುಗಳು ಯಾವುದನ್ನೂ ಮಾಡೋಕ್ಕೆ ಹೋಗಲೇಬೇಡ್ರಿ. ತುಂಬ ಜನ ಕೋಳಿಗಳಿಗೆ ಮೇವು ಹಾಕ್ತಾ ಇರ್ತೀರ. ಅವಾಗ ಏನು ಮಾಡ್ತೀರಾ, ಒಂದೊಂಚೂರು ಹಾಕೋದು. ಅಂದರೆ ಬೆಳಗ್ಗೆ ಒಂಚೂರು, ಸಂಜೆ ಒಂಚೂರು, ಮಧ್ಯಾಹ್ನಕ್ಕೆ ಒಂಚೂರು ಈ ಥರ ಮೇವುಗಳನ್ನ ಹಾಕ್ತಾ ಇರ್ತೀರ. ಆ ಥರ ಮೇವು ಹಾಕಿದ್ರೆ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ಮೇಯೋದಿಲ್ಲ. ನೀವೇನು ಮಾಡಬೇಕು, ಈ ಥರ ತಾರ್ಪಲ್ ಹಾಸ್ಬೇಕು, ತಂದು ಸುರಿತಾ ಇರಬೇಕು. ಅಂದರೆ ಇಲ್ಲಿ ಕಾಣಿಸ್ತಾ ನೋಡಿರಿ, ಈ ಥರ ತಂದು ಸುರಿತಾ ಇರಬೇಕು, ಕೋಳಿ ಮೇಯ್ತಾ ಇರಬೇಕು. ಹಂಗಿದ್ರೆ ಪುಕ್ಕ ಕಿತ್ಕೊಳ್ಳೋದು ಮತ್ತು ಮೇವುಗಳನ್ನ ಜಾಸ್ತಿ ಕೇಳೋದಿಲ್ಲ. ನೀವು ಆ ಥರ ಏನಾರ ಫುಡ್ ಹಾಕ್ಲಿಲ್ಲ ಅಂದಾಗ ಪುಕ್ಕ ಕಿತ್ಕೊಳ್ಳೋದು, ಮೇಯ್ದಿರೋದು ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗೋದು. ಈ ಥರ ತಂದು ಸುರಿತಾ ಇರಬೇಕು. ಇಲ್ಲಿ ಹಾಕೋದು ನೋಡಿರಿ ಕಲ್ಮಣ್ ರಾಗಿ. ನಿಮಗೆ ಸಿಕ್ತು ಅಂದರೆ ರಾಗಿ, ಭತ್ತ ಏನು ಸಿಕ್ತದೆ ಹಂಗೆ ತಂದು ಸುರಿತಾ ಇದ್ರೆ ನಾಟಿ ಕೋಳಿ ಸಾಕ್ತಂಗೆ. ಒಟ್ನಲ್ಲಿ ಇಲ್ಲ ಅಂದರೆ ಅಲ್ಲಿ ಸಿಗಲಿಲ್ಲ ಅಂದರೂ ಹಿಂಗೆ ಬೈಲಲ್ಲಾದ್ರೂ ಮೇವು ಸಿಗಬೇಕು. ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಪರಂಗಿ ಎಲೆಗಳು, ಪರಂಗಿ ಸೊಪ್ಪುಗಳು, ಹುಲ್ಲು ಎಲ್ಲ ಸಿಗ್ತದೆ. ಅಚ್ಚುಕಟ್ಟಾಗಿ ಈಗ ಹಾಕಂದ್ರೆ ಅಚ್ಚುಕಟ್ಟಾಗಿ ಮೇಯಿಸ್ಬೋದು. ಆಮೇಲೆ ಏನಪ್ಪ ಅಂತಂದರೆ ಅಚ್ಚುಕಟ್ಟಾಗಿ ಮೇಯಿಸೋದ್ರಿಂದ ಕೋಳಿಗಳು ಡೆವಲಪ್ಮೆಂಟು ಚೆನ್ನಾಗಿ ಬರ್ತದೆ ಮತ್ತು ಮೇವುಗಳು ಚೆನ್ನಾಗಿ ಮೇಯ್ತವೆ ಮತ್ತು ಎಲ್ಲ ಚೆನ್ನಾಗಿರ್ತದೆ. ಇಲ್ಲ ಅಂತಂದರೆ ಈ ಥರ ಮೇವು ಸುರಿಲ್ಲ ಅಂತಂದರೆ ನಿಮಗೆ ಯೂಸ್ ಆಗೋದಿಲ್ಲ. ಅಂದರೆ ಮೇವು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಮೇವುಗಳನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕೋದು ಮತ್ತು ಕಡಿಮೆ ಪ್ರಮಾಣದಲ್ಲಿ ಹಾಕೋದು ಇದೆಲ್ಲ ಮಾಡೋಕೆ ಹೋಯ್ತು ಅಂತಂದರೆ ಡೆವಲಪ್ಮೆಂಟು ಬರೋದಿಲ್ಲ. ರೆಕ್ಕೆ ಕಿತ್ಕೊಳ್ಳೋದು, ಪುಕ್ಕ ಕಿತ್ಕೊಳ್ಳೋದು. ಇದೇ ಕಾರಣಕ್ಕೆ ಅಚ್ಚುಕಟ್ಟಾಗಿ ಹಿಂಗೆ ತಂದು ತಾರ್ಪಲ್ ಹಾಸ್ಬಿಟ್ಟು ಸುರಿಬೇಕು. ಹಿಂಗೆ ಡ್ರಿಂಕರು ಫೀಲ್ಡರ್ಗಿಂತ ಏನಪ್ಪ ಅಂದರೆ ತಾರ್ಪಲ್ ಹಾಸ್ತಾ ಇರಬೇಕು. ಅಂದರೆ ಅಲ್ಲಿ ಯಾಕಪ್ಪ ಹಂಗೆ ತಾರ್ಪಲ್ ಹಾಕಿದಿ ಅಂತ ಕೇಳ್ಬೋದು. ಅವೆಲ್ಲ ಹಾಸ್ತೀವಿ ಬೆಳಗ್ಗೆ ಹೊತ್ತು. ಅಂದರೆ ಒಂದು 4-5 ತಾರ್ಪಲ್ಗೆ ಹಾಕ್ಬೇಕು. ಒಂದೇ ತಾರ್ಪಲ್ಗೆ ಹಾಕಿದ್ರೆ ಕಚ್ಚಾಡೋದು, ಕಿತ್ತಾಡೋದು. ಈಗ ಬೆಂಕಿ ಕೋಳಿಗಳು, ಟರ್ಕಿ ಕೋಳಿಗಳು ಸೇರಿಸೋದಿಲ್ಲ. ಅಂದರೆ ಅಲ್ಲಿ ತಾರ್ಪಲ್ ಹಾಸ್ತಿಲ್ಲ ಅಂದರೆ ಬೆಂಕಿ ಕೋಳಿಗಳು, ಟರ್ಕಿ ಕೋಳಿಗಳು ಸೇರಿಸೋದಿಲ್ಲ ಅಂದ್ಬಿಟ್ಟು ತಾರ್ಪಲ್ ಹಂಗೆ ಹಾಕಿರೋದು. ತಾರ್ಪಲ್ ಹಾಕಿಲ್ಲ ಅಂದರೆ ಬೆಂಕಿ ಕೋಳಿಗಳು, ಟರ್ಕಿ ಕೋಳಿಗಳು ಸೇರಿಸೋದಿಲ್ಲ. ಕಚ್ಚಾಡೋದು, ಕಿತ್ತಾಡೋದು ಮತ್ತು ಈ ಥರದ್ದೆಲ್ಲ ಮಾಡ್ತಾ ಇರ್ತವೆ. ತಾರ್ಪಲ್ ಹಾಸ್ಬೇಕು. ರಾಗಿ ಮತ್ತು ಮಿಲ್ಗಳಲ್ಲಿ ಸಿಗುವ ಎಲ್ಲ ಕಲ್ಮಣ್ ರಾಗಿಗಳು ಮತ್ತು ಮೇವುಗಳನ್ನ ತಂದು ಅವಾಗವಾಗ ಸುರಿತಾ ಇರಬೇಕಾಯ್ತದೆ. ಹಂಗೆ ಸುರಿದ್ರೆ ಮಾತ್ರ ಕೋಳಿ ಸಾಕೋಕ್ಕಾಗೋದು. ಇಲ್ಲ ಅಂತಂದರೆ ನೀವು ಯಾವಾಗಲೂ ತರೋದು ಬೆಳಗ್ಗೆ ಒಂದಿಷ್ಟಪ್ಪ, ಸಂಜೆಗೆ ಒಂದಿಷ್ಟಪ್ಪ ಮೇವು ಹಾಕೋದು, ಆ ಥರ ಮಾಡೋಕೆ ಹೋಗ್ಬಿಡಿ. ಹಿಂಗೆ ನೋಡಿರಿ, ಒಂದೇ ಸಲ ಕರೆದ್ರೆ ಹೆಂಗೆ ಬರ್ತವೆ ಅಂತ, ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತ.
ನೋಡ್ರಿ ಇಲ್ಲಿ ಟರ್ಕಿ ಕೋಳಿ ಯಾವ ಥರ ಸೌಂಡು ಮತ್ತು ಕೋಳಿಗಳೆಲ್ಲ ಎಷ್ಟು ಅಲರ್ಟಾಗಿ ಆಗಿರ್ತವೆ ಅಂತ. ಈ ಥರ ಮೇವು ಹಾಕ್ಬಿಟ್ಟು ಸಾಕ್ತಾ ಇರ್ಬೇಕು ಅವಾಗವಾಗ. ಏನಪ್ಪ ಅಂತಂದರೆ ಈಗ ಫಾರಮ್ಗಳಲ್ಲಿ ಅಂದರೆ ಕೋಳಿ ಸಾಕಾದ್ಮೇಲೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಅಂದರೆ ಗೊತ್ತಿಲ್ಲದಿರೋ ಮಾಹಿತಿ ಏನಪ್ಪ ಅಂತಂದರೆ, ಈಗ ಕೋಳಿಗಳು ಸಾಕಿರೋ ಜಾಗದಲ್ಲಿ ನೀವು ಒಂದು ಸಲ ಈಗ ಏನಾದರೂ ಹಸಿರು ಮೇವಿತ್ತು ಅಂದರೆ ಒಂದಷ್ಟು ಸಲ ಹಸಿರು ಮೇವು ಹಾಕೋಬೋದಲ್ವ, ಹಸಿರು ಮೇವು ಮೇದಾಯಿತು ಅಲ್ವಾ, ಈ ಥರದ್ದೆಲ್ಲ ಕೇಳ್ಬೋದು. ಈಗ ಹಸಿರು ಮೇವು ಒಂದು ಸಲ ಹಾಕೋದ್ಮೇಲೆ ನಿಮ್ಗೆ ಈ ಥರ ಬರಡು ಭೂಮಿ ಮಾಡಿಬಿಡ್ತವೆ. ನಿಮಗೆ ಹಸಿರು ಇನ್ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಯಾಕಂದರೆ ಬಂದದೆಲ್ಲ ನಾವಕ್ಕೆ ತಿನ್ಕ ಮೇಯ್ಕೊಳ್ಳೋದು, ಮತ್ತು ಹಸಿರು ಮೇವುಗಳು ಏನೇ ಬಂದರೂ ಕಿತ್ಕ ಅವೇ ಮೇಯ್ಕೊಳ್ಳೋದು ಎಲ್ಲ ಮಾಡಿಬಿಡ್ತವೆ. ಹಿಂಗೆ ಹೆಂಗೆ ಕಾಣಿಸ್ತಾ ಇದೆ ಹಿಂಗೆ ಬರಡು ಭೂಮಿ ಅಂದರೆ ಏನೋ ನೆಕ್ಸ್ಟ್ ಅದು ಏನೂ ಸಿಗುವುದಿಲ್ಲ. ಅಂದರೆ ಮುಂದೆ ಕಟ್ಕೋಬೇಕಾಯ್ತು. ಬೈಲಿರೋರು ಬೈಲಿಲ್ಲ ಅಂದವರು ಒಂದೊಂದು ಅಷ್ಟಕ್ಕೆ. ಅಂದರೆ ಇವಾಗ ಇನ್ಯಾರು ಕಟ್ಟಿರೋದಲ್ವ, ಇನ್ಯಾರು ಕಟ್ಕೋಬೇಕು, ಮತ್ತು ಇನ್ಯಾರು ಕಟ್ಟಿರೋದು ಇನ್ಯಾರು ಕಟ್ಕೋಬೇಕು, ಈ ಥರ ಮೇನ್ ಮಾಡ್ಬೇಕಾಯ್ತದೆ. ಎಲ್ಲ ರಾಗಿ ಪಾಗಿ ಹಾಕೊಂಡು ಮೇಯಿಸ್ಬೇಕಾಯ್ತದೆ. ಅಂದರೆ ಈಗ ಏನು ಬರೋಕ್ಕೆ ಬಿಡೋದಿಲ್ಲ. ಇವಾಗ ಚಿಕ್ಕದ್ರಿಂದ ಏನೇ ಇದ್ರೂ ಸೀಮೆ ಹುಲ್ಲು ಹಾಕಿದ್ರು, ನೀವು ಜೋಳ ಕಡ್ಡಿ ಹಾಕಿದ್ರು, ಜೋಳದ ನುಚ್ಚ ಹಾಕಿದ್ರು ಪ್ರತಿಯೊಂದು ಮೇಯ್ಕತ್ತವೆ. ಇಲ್ಲಿ ಮೇಯ್ಕೊಂಡ್ರದೆಲ್ಲ ಪೂರ್ತಿ ಇದೆಲ್ಲ ಮೇಯ್ಕೊಂಡಿರೋದೆಯಾ. ನೀವು ತುಂಬ ಜನ ಹೇಳ್ಬೋದು, ಅಣ್ಣ ಜೋಳ ಚೆಲ್ಬೋದಲ್ಲ ಕೋಳಿ ಜೊತೆನೇ ಏನೂ ಹಾಕಿಲ್ಲ ಅದು ಇದು ಅಂತ. ಬಟ್ ಏನೇ ಚೆಲ್ಲಕ್ಕೂ ಕೋಳಿಗಳು ಸುಮ್ಮನೆ ಬಿಡೋದಿಲ್ಲ. ಟೋಟಲಾಗಿ ಎಲ್ಲ ಮೇಯ್ಕೊಳ್ಳೋದು, ಒಂದೊಂದು ಚೂರ್ನು ಬಿಡ್ದಂಗೆಲ್ಲ ಕವರ್ಕೊಳ್ಳೋದು. ಬಟ್ ಏನಪ್ಪ ಅಂದರೆ ಈ ಪರಂಗಿ ಗಿಡಗಳೆಲ್ಲ ಇವು ಫಾರಮ್ ಮಾಡೋಕ್ಕೆ ಮುಂಚೆ ಹಾಕಿರೋದ್ರಿಂದ ಹೊಸ ಪರಂಗಿ ಗಿಡಗಳು ಉಳ್ತವೆ. ಈ ಪರಂಗಿ ಗಿಡಗಳ ಎಲೆಗಳನ್ನೂ ಕೂಡ ಬಿಡೋದಿಲ್ಲ ಇವು. ನೋಡ್ಕೊಳ್ಬೇಕಾರೆ ಇವಾಗ ಟ್ರೈಯಲ್ಲಿ ತೋರಿಸ್ತೀನಿ ನಿಮಗೆ. ಪರಂಗಿ ಎಲೆನೂ ಕೂಡ ಹಿಂಗೆ ತೆಗ್ದು ಹಾಕ್ಬಿಡ್ತು ಅಂದರೆ ಕಿತ್ಕೊಂಡು ಟೋಟಲಾಗಿ ಪರಂಗಿ ಎಲೆನೂ ಕೂಡ ಬಿಡೋದಿಲ್ಲ. ಈಗ ಬರ್ತಾವೆ ನೋಡ್ರಿ, ಈಗ ಪರಂಗಿ ಎಲೆನೂ ಕೂಡ ಬಿಡೋದಿಲ್ಲ. ಹಸಿರು ಇತ್ತು ಅಂದರೆ ಒಂದೊಂದು ಚೂರು ಇತ್ತು ಅಂದ್ರೆ ಬಿಡೋದಿಲ್ಲ. ಟೋಟಲಾಗಿ ಈಗ ಬಂದ್ವಲ್ಲ ಹಿಂಗೆ ಹಸಿರುಗಳಿಗೆಲ್ಲ ಮೇಯ್ಕೊಳ್ಳೋದು, ಮತ್ತು ಹಸಿರುಗಳನ್ನ ಫಾರಮಲ್ಲಿ ಚಿಗುರಾಗಿ ಬಿಡೋದಿಲ್ಲ. ಆಮೇಲೆ ಏನು ಅಂದರೆ ಈ ಬಡ್ಡಿ ಮಗನ ಬೆಂಕಿ ಕೋಳಿ ಮಾತ್ರ ಹತ್ರಕ್ಕೆ ಏನೂ ಸೇರಿಸೋದಿಲ್ಲ. ಅಂದರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ, ಬೆಂಕಿ ಕೋಳಿಗಳು ಏನು ಬಿಡೋದಿಲ್ಲ. ಈಗ ನೋಡ್ರಿ ಒಂದೇ ಒಂದು ಚೂರ್ನೂ ಬಿಡೋದಿಲ್ಲ ಪರಂಗಿ ಎಲೆ, ನುಗ್ಗೆ ಸೊಪ್ಪು, ಹಸಿರು ಮೇವುಗಳನ್ನ ಬರಡು ಮಾಡಾಕ್ಬಿಡ್ತವೆ. ಹಸಿರು ಮೇವುಗಳನ್ನ ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ಹಸಿರು ಮೇವುಗಳನ್ನ ಒಂದೇ ಒಂದು ಚೂರು ಬಿಡೋದಿಲ್ಲ. ಈ ಥರ ನಾವೇನು ಕಟ್ ಮಾಡಾಕಬೇಕಾಗಿಲ್ಲ, ಏನೂ ಹಾಕಬೇಕಾಗಿಲ್ಲ. ನುಣ್ಣಿಗೆ ಬರೀ ಕಡ್ಡಿ ಬಿಟ್ಟು ಇನ್ನೇನು ಬಿಡಿಕಿಲ್ಲ ಹಂಗೆ ತಿನ್ಕತ್ತಾವೆ ನೋಡ್ರಿ. ಈಗ ಟೋಟಲಾಗಿ ಹಸಿರು ಮೇವನ್ನ ಜಾಸ್ತಿ ಇಷ್ಟಪಡೋದು ಕೋಳಿಗಳು. ಇನ್ನೊಬ್ರು ಫುಡ್ ಹಾಕುವಾಗ ಅಣ್ಣ ಏನೇನು ಫುಡ್ ಹಾಕ್ತಿ ಏನೇನು ಹೇಳ್ಬಿಡೋಣ ಅಂತ ಕೇಳಿದ್ರಲ್ಲ, ನೋಡ್ಕೊಳ್ರಪ್ಪ. ಬರೀ ಫುಡ್ಡಲ್ಲಿ ನಾವೇನೋ ಬರೀ ರಾಗಿ ಭತ್ತ ಇದು ಮಾತ್ರ ಹಾಕೋದಿಲ್ಲ. ಈಗ ನೋಡ್ರಿ ಇಲ್ಲಿ ಪರಂಗಿ ಎಲೆಗಳು ಮತ್ತು ನುಗ್ಗೆ ಸೊಪ್ಪುಗಳು ಮತ್ತು ಏನೇ ಹಾಕಿದ್ರು ಕೋಳಿ ತಿಂತವೆ. ಅಂದರೆ ಇಂಥದ್ದು ಅಂಥದ್ದು ಅಂತ ಏನಿರೋದಿಲ್ಲ. ಈಗ ಹಾಕಿರೋದು ಇದು ಪರಂಗಿ ಎಲೆಗಳು. ಅಂದರೆ ಈಗ ಹಾಕಿ ನೋಡ್ರಿ ಒಂದೇ ಒಂದು ಚೂರ್ನು ಬಿಡೋದಿಲ್ಲ. ಕೊನೆ ಹೊತ್ತಿಗೆ ಕಡ್ಡಿ ಒಂದು ಬಿಡ್ತಾವೆ ಅಷ್ಟೇ. ಅಂದರೆ ಹಸಿರು ಮೇವುಗಳನ್ನ ತಿನ್ನುವಷ್ಟು ಕೋಳಿಗಳು ಇನ್ನು ಬಾಕಿ ಮೇವುಗಳನ್ನ ಜಾಸ್ತಿ ತಿನ್ನೋದಿಲ್ಲ. ಅಂದರೆ ಈ ಥರದ ಮೇವುಗಳನ್ನ ಹಾಕಿದ್ರೆ ರೋಗಗಳು ಮತ್ತು ಈ ಥರದ್ದೆಲ್ಲ ತುಂಬ ಕಡಿಮೆಗಳು. ಹಸಿರು ಮೇವು ಹಾಕಿ ಜಾಸ್ತಿ ಹಸಿರು ಮೇವು ಹಾಕ್ತಂತೆ ಹೋದರೆ ನೀವು ಹಸಿರು ಮೇವು ಎಷ್ಟು ಹಾಕ್ತಿರೋ ಆ್ಯಂಟಿಬಯೋಟಿಕ್ ಕಡಿಮೆ ಯೂಸ್ ಮಾಡ್ಬೋದು. ಯಾಕಂದರೆ ಹಸಿರು ಮೇವನ್ನ ಜಾಸ್ತಿ ಇಷ್ಟಪಟ್ಟು ತಿಂತವೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಕೋಳಿಗಳು ಏನು ಮಟ್ಟಕ್ಕೆ ತಿಂತಾವೆ ಅಂತ. ಆಮೇಲೆ ಇದು ಯಾವುದೇ ರೀತಿ ಕಟ್ ಮಾಡಬೇಕಾಗಿಲ್ಲ, ಯಾವನು ಕಟ್ ಮಾಡ್ಬಿಟ್ಟು ಹಾಕಬೇಕಾಗಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಣ್ಣ ನುಚ್ಚು ಮಾಡಬೇಕು ಮತ್ತು ಮಿಷಿನಲ್ಲಿ ಕಟ್ ಮಾಡಬೇಕು, ಇವೆಲ್ಲ ಏನೂ ಇರೋದಿಲ್ಲ. ನುಣಿಗೆ ಈ ಥರ ಹಾಕ್ಬಿಟ್ರೆ ಅಚ್ಚುಕಟ್ಟಾಗಿ ಒಂದು 3-4 ಕಡೆ ಹಾಕ್ಬಿಟ್ರೆ ಕೋಳಿಗಳು ಒಡ್ಡಾಡಿಸೋದಿಲ್ಲ, ಅಚ್ಚುಕಟ್ಟಾಗಿ ಕಿತ್ಕ ತಿಂತಾ ಇರ್ತವೆ. ಈ ಥರ ಪರಂಗಿ ಎಲೆಗಳು, ಈಗ ಹೊಲಗಳಲ್ಲಿ ಹುಲ್ಲಿರ್ತವೆ, ಚಿಗುರುಗಳು, ಗರಿಕೆ ಅವು ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ತಂದ್ಬಿಟ್ಟು ಹಾಕ್ಬೋದು. ಆಮೇಲೆ ಏನು ಅಂತಂದರೆ ಬೇವಿನ ಸೊಪ್ಪನ್ನು ಕೂಡ ನುಚ್ಚು ಮಾಡ್ಬಿಟ್ಟು ಹಾಕಿದ್ರೆ ಕೋಳಿಗಳು ರೋಗ ಬರೋದಿಲ್ಲ. ಆ ಥರ ಬೇವಿನ ಸೊಪ್ಪುಗಳು ಹಸಿರು ಏನೇನು ಇರ್ತವೆ ಅವೆಲ್ಲ ತಂದು ಹಿಂಗೆ ಹಾಕಿದ್ರೆ ನೀವು ಫಾರಮಲ್ಲಿ CRD ಅದು ಇದು ಅಂತ ರೋಗಗಳು ಏನೇನು ಇರ್ತಾವೆ ಅವೆಲ್ಲ ಕ್ಲಿಯರ್ ಆಯ್ತವೆ. ಅಚ್ಚುಕಟ್ಟಾಗಿ ಈ ಥರ ಹಸಿರು ಮೇವುಗಳನ್ನ ಜಾಸ್ತಿ ಹಾಕ್ತಾರೆ. ಹಸಿರು ಮೇವುಗಳು ಹಾಕಿದಷ್ಟು ಚೆನ್ನಾಗಿರ್ತದೆ. ಹಸಿರು ಮೇವುಗಳಿಗೆ ಜಾಸ್ತಿ ಅಡ್ಡಿಟ್ ಆಗಿರೋದು ಕೋಳಿಗಳು. ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಒಂಚೂರು ಬಿಡ್ದಂಗೆ ಹೆಂಗೆ ತಿಂತವೆ ಅಂತ ಕೋಳಿಗಳು. ಆಮೇಲೆ ಏನು ಅಂತಂದರೆ ಈ ಥರ ಹಾಕ್ದಾಗ ಬೆಂಕಿ ಕೋಳಿ ಟರ್ಕಿ ಕೋಳಿ ಇರಬಾರ್ದು. ಬೆಂಕಿ ಕೋಳಿ ಟರ್ಕಿ ಕೋಳಿ ಯಾಕಪ್ಪ ಇರಬಾರ್ದು ಅಂದರೆ, ಈಗ ಬೆಂಕಿ ಕೋಳಿ ಟರ್ಕಿ ಕೋಳಿಗಳು ಇದ್ದಷ್ಟು ಇವೆಲ್ಲ ಕಚ್ಚಾಡೋದು, ಕಿತ್ತಾಡೋದು ಮತ್ತು ಈ ಥರ ಮಾಡ್ತವೆ. ಅಂದರೆ ಆಮೇಲೆ ನನ್ನ ಹತ್ರ ಇರೋವು ಜಾಸ್ತಿ ಆಟೆಗಳು, ಹುಂಜಗಳು ಜಾಸ್ತಿ ಮಡಿಕೊಂಡಿಲ್ಲ. ಅಂದರೆ ಹುಂಜಗಳು ಜಾಸ್ತಿ ಮಡಿಕೊಂಡ್ರೆ ಕಿತ್ತಾಡೋದು, ಕಚ್ಚಾಡೋದು ಮಾಡ್ತವೆ ಅಂದ್ಬಿಟ್ಟು ಹುಂಜಗಳು ಜಾಸ್ತಿ ಇಟ್ಕೊಂಡಿಲ್ಲ. ನಾನು ಮಡಿಕೊಂಡ್ರವೇನಪ್ಪ ಅಂದರೆ ಆಟೆಗಳು ಜಾಸ್ತಿ ಅಂದರೆ ಮೊಟ್ಟೆ ಪರ್ಪಸ್ಕರ ಆಯ್ತವೆ. ಈ ಹುಂಜಗಳು ಏನಾರು ಇತ್ತು ಅಂದರೆ ಕಿತ್ತಾಡೋದು, ಕಚ್ಚಾಡೋದು ಈ ಥರದ್ದು ಮಾಡ್ತಾ ಇರ್ತವೆ. ಅದಕ್ಕೆ ಹುಂಜಗಳು ಜಾಸ್ತಿ ಇಟ್ಕೊಂಡಿಲ್ಲ. ನಾಟಿ ಕೋಳಿ ಆಟೆಗಳು ಜಾಸ್ತಿ ಇಟ್ಕೊಳ್ಳಿ ಅಂತ ಅದಕ್ಕೆ ಹೇಳ್ತಾರದು. ಆಟೆಗಳು ಜಾಸ್ತಿ ಇಟ್ಕೊತು ಅಂದರೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಅದಕ್ಕೆ ಹೇಳ್ತಾರದು ಅಚ್ಚುಕಟ್ಟಾಗಿ ಈ ಥರದವ ಆಟೆಗಳಿಗಿಂತ ಹುಂಜಗಳಿಗಿಂತ ಆಟೆಗಳು ಜಾಸ್ತಿ ಇಟ್ಕೊಳ್ಳಿ. ಆಟೆಗಳಿತ್ತು ಅಂತಂದರೆ ನಿಮಗೆ ಮೊಟ್ಟೆ ಪಟ್ಟೆ ಕಲೆಕ್ಟ್ ಮಾಡೋದು ಮತ್ತು ಕಾವು ಕುಣಿಸ್ಬೇಕಾದ್ರೆ ಅವಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದಕ್ಕೆ ಜಾಸ್ತಿ ಆಟೆಗಳನ್ನ ಇಟ್ಕೊಂಡ್ರದಿಲ್ಲಿ. ತುಂಬ ಜನ ಕೇಳೋದು ಏನೇನು ಹಾಕಿದ್ರೆ ಈಗ ಸೊಪ್ಪುಗಳಲ್ಲಿ ಅಥವಾ ಈ ಥರದ್ರಲ್ಲಿ ಹಾಕಿದ್ರೆ ರೋಗಗಳು ಯಾವ್ಯಾವ ಸೊಪ್ಪಲ್ಲಿ ಏನೇನು ಕಂಟ್ರೋಲ್ ಐತಿ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ಫಸ್ಟ್ನೇದಾಗಿ ಈಗ ಪರಂಗಿ ಸೊಪ್ಪು ಈ ಥರದ್ದು ಹಾಕೋದ್ರಿಂದ ನಿಮಗೆ ಕ್ಯಾಲ್ಶಿಯಮು, ವಿಟಮಿನ್ ಏನಾದರೂ ಕೋಳಿಗಳು ಕಮ್ಮಿ ಆಗಿದ್ರೆ, ಅಂದರೆ ಈ ಥರ ಪರಂಗಿ ಸೊಪ್ಪು ಅಥವಾ ಈ ಥರದ್ದು ಏನಾರು ಹಾಕಿದ್ರೆ ನಿಮಗೆ ಟೋಟಲಾಗಿ ನಿಮಗೆ ಕಂಟ್ರೋಲ್ ಆಗುವಂಥದ್ದು. ಈಗ ಕ್ಯಾಲ್ಶಿಯಮು ಮತ್ತು ಈ ಥರದ್ದು ಏನಾದರೂ ಕಮ್ಮಿ ಆಗಿದ್ರೆ ರೋಗ ಲಕ್ಷಣಗಳು ಏನಾದರೂ ಕಮ್ಮಿ ಆಗೋಕ್ಕೆ ಅಂತಂದರೆ ಪರಂಗಿ ಸೊಪ್ಪು ಹಾಕೊಳ್ಳಿ. ಮತ್ತು ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಹಾಕೋದ್ರಿಂದ ನಿಮಗೆ ರೋಗ ಲಕ್ಷಣಗಳು ತುಂಬ ಕಡಿಮೆಗಳು. ಅಂದರೆ ರೋಗಗಳು ಮತ್ತು ರೋಗ ಲಕ್ಷಣಗಳು ಒಳಗಡೆ ಏನಾದರೂ ಇದ್ರ ಪದಾರ್ಥಗಳು ಅಂದರೆ ಏನಾದರೂ
ರಿಜೆಕ್ಷನ್ ಆಗದೆ ಇರೋ ಥರ ಏನಾದ್ರು ಇತ್ತು ಅಂತಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಕ್ಲಿಯರ್ ಮಾಡ್ತದೆ. ಆಮೇಲೆ ಈ ಥರ ಹುಲ್ಲು ಸೊಪ್ಪು ಹಾಕೋದ್ರಿಂದ ಹಸಿರು ಮೇವು ಹಾಕೋದ್ರಿಂದ ನಿಮಗೆ 10-15 ಆ್ಯಂಟಿಬಯೋಟಿಕ್ ತಗೊಂಡು ಹಾಕೋದಕ್ಕೆ ಒಂಚೂರು ಆ್ಯಂಟಿಬಯೋಟಿಕ್ ಇಲ್ಲದಂತೆ ಮೇಂಟೈನ್ ಮಾಡ್ಬೋದು ಈ ಥರ ಸೊಪ್ಪು ಸೆದೆ ಹಾಕಂತು ಅಂದರೆ. ನಿಮಗೆ ಇವಾಗ ಗೊತ್ತಾ, ನಿಮಗೆ ಈ ಹುಂಜಕ್ಕೆ ಇಲ್ಲ ಅಂದ್ರೂ ಇಲ್ಲಿ ತೋರಿಸ್ತಾವೆ ನೋಡ್ರಿ, ಈಗ ಹುಂಜ ಹೋಯ್ತದಲ್ಲ ಆ ಹುಂಜಕ್ಕೆ 4 ವರ್ಷದ ತಮ್ಮಿಂದ ರೋಗ ಇಲ್ಲ ಅಂದರೆ ನಂಬ್ತೀರಾ? ಅಂದರೆ ಯಾವ ಹುಂಜನ್ನು ಬುಡಿಕಿಲ್ಲ, ಇಲ್ಲಿ ಹತ್ತಕ್ಕೆ ಬಿಡೋದಿಲ್ಲ. ಅದಾಲೆ ಅಲ್ಲಿ ಓಡೋಯ್ತು ನೋಡ್ಕೊಳ್ರಿ. ಟೋಟಲಾಗಿ ಅಲ್ಲಿ ಫಾರಮ್ ಅಲ್ಲೋಗಿ ನಿಂತದ ಅಲ್ಲಿಯೇ. ಟೋಟಲಾಗಿ ಈಗ ರೋಗ ಬಂದಿಲ್ಲ. ಅದಕ್ಕೆ ಒಂದು ದಿನವೂ 4 ವರ್ಷದ ತಮ್ಮಿಂದ ರೋಗನೇ ಬಂದಿಲ್ಲ. ಕೆಲವು ಆಟಗಳಿಗೂ ಅಷ್ಟೇ, ಇಲ್ಲಿರೋ ಆಟಗಳಿಗೂ ಸುಮಾರು ಆಟಗಳಿಗೆ ರೋಗ ಅನ್ನೋದೇ ಬಂದಿಲ್ಲ ಇಲ್ಲಿವರೆಗೂ. ಗೊತ್ತಾ ನಿಮಗೆ? ಟೋಟಲಾಗಿ ಆ ಥರ ರೋಗ ಲಕ್ಷಣಗಳನ್ನ ಅವಾಯ್ಡ್ ಮಾಡೋದು ಹೆಂಗಪ್ಪ ಅಂತಂದರೆ, ಕೋಳಿಗಳಿಗೆ ನೀವು ಆ್ಯಂಟಿಬಯೋಟಿಕ್ಕಿಂತ ಹಸಿರು ಮೇವುಗಳು, ಹಸಿರು ಹುಲ್ಲುಗಳು ಮತ್ತು ಹಸಿರು ಸೊಪ್ಪುಗಳನ್ನ ಇದಕ್ಕೆ ಹಾಕತ್ತು ಅಂದರೆ ನಿಮಗೆ ಕೋಳಿಗಳಿಗೆ ರೋಗ ಬರೋದಿಲ್ಲ. ಈಗೇನಪ್ಪ ಅಂತಂದರೆ ನೀವು ಫಾಲೋವರ್ಸು ಸುಮ್ಮನೆ ಇರೋದಿಲ್ಲ, ಯಾವ ಟೈಮ್ಗೆ ಏನು ಹಾಕಬೇಕು ಅಂತ ಗೊತ್ತಾಗಿರೋದಿಲ್ಲ. ಈಗ ಟೊಮೊಟೊ ಹಣ್ಣು ಹಾಕೋದು, ಪರಂಗಿ ಹಣ್ಣು ಹಾಕೋದು, ಸುಮ್ಮನೆ ಏನೇನು ಸಿಗ್ತವೆ ಯಾವ್ಯಾವ ಟೈಮ್ಗೆ ಹಾಕಬೇಕು. ಈಗ ಪರಂಗಿ ಹಣ್ಣು ಚಳಿಗಾಲ ಹಾಕ್ತೀವಿ ಅಂತಂದರೆ ಮೂಗಲೆಲ್ಲ ಸೋರೋದು, ದಪ್ಪ ಮೆಣಸಿಕಾಯಿ ಹಾಕೋಣ ಮೂಗಲ್ಲಿ ಸೋರೋದು, ಈ ಥರದ್ದೆಲ್ಲ ಆಯ್ತಾ ಇರ್ತವೆ. ಯಾವ ಟೈಮ್ಗೆ ಯಾವ ಪ್ರಮಾಣದಲ್ಲಿ ಏನೇನು ಕೊಡಬೇಕು ಅವು ಕೊಡಬೇಕು. ಅಂದರೆ ನಿಮಗೆ ಗೊತ್ತಲ್ಲ, ಇವಾಗ ನೀವು ಬೇಸಿಗೆ ಕಾಲದಲ್ಲಿ ಏನು ತಿನ್ನಬೇಕು, ಏನು ಈಟ್ ಪದಾರ್ಥ ತಿನ್ನಬಾರ್ದು, ಏನು ಈಟ್ ಪದಾರ್ಥ ತಿನ್ನಬೇಕು ಅಂತ ನಿಮ್ಗೆ ಹೆಂಗಾಯ್ತು ಅದೇ ಥರ ಅವಕ್ಕೂ ಕೊಡಬೇಕು. ಸುಮ್ಮನೆ ಐತೆ ಅಂದ್ಬಿಟ್ಟು ಸುಮ್ಮನೆ ಅಡುಗೆ ಸುಮ್ಮನೆ ತಿನ್ನಿ ಅಂದ್ಬಿಟ್ಟು ಹಾಕೋದು 10 ಸಂಜೆ ಗಂಟ ಈ ಥರ ಹಾಕಿದ್ರೆ ಸುಮ್ಮನೆ ನಿಮ್ಮ ಕೋಳಿಗಳನ್ನ ನೀವೇ ತಿರ್ಸ್ಕೊತೀರಾ. ಕಡಿಮೆ ಪ್ರಮಾಣದಲ್ಲಿ ಆ್ಯಂಟಿಬಯೋಟಿಕ್ ಬಳಸಿ, ಕಡಿಮೆ ಪ್ರಮಾಣದಲ್ಲೇ ಹಸಿರು ಮೇವುಗಳನ್ನ ಜಾಸ್ತಿ ಹಾಕಿ. ಅಂದರೆ ಹಸಿರು ಮೇವುಗಳನ್ನ ಜಾಸ್ತಿ ಹಾಕಿದಷ್ಟು ಕೋಳಿಗಳಿಗೆ ರೋಗ ಬರೋದಿಲ್ಲ ಫ್ರೆಂಡ್ಸ್.